ಚರ್ಚೆ ಆಗ್ತಿದೆ ಸರ್. ಬಿಜೆಪಿ ಕೂಡ ಸದನ ನಡೀಲಿನ ಅವಕಾಶ ಕೊಟ್ಟಿಲ್ಲ ಸದನ. ನೋಡಿ, ಇಂಥ ಬರದ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಇಟ್ಕೊಂಡು ಅನವಶ್ಯಕವಾಗಿ ಸದನದ ಸಮಯವನ್ನು ಹಾಳು ಮಾಡಿದ್ರು. ಅನೇಕ ಚರ್ಚೆಗಳಾಗಬೇಕಾಗಿತ್ತು. ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಇರ್ಬೋದು, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇರ್ಬೋದು, ಇವತ್ತು ಬರದ ಪರಿಸ್ಥಿತಿ ಬಗ್ಗೆ ಚರ್ಚೆ ಇರ್ಬೋದು. ಇವೆಲ್ಲವನ್ನು ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಸಮಯನ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಇದರಿಂದ ಏನು ಸಾಧನೆ ಮಾಡಿದ್ರು ಅವರು? ಇದರಿಂದ ಏನು ಕೂಡ ಸಾಧನೆ ಮಾಡಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರು ಒಂದೇ ಉದ್ದೇಶ, ಕೇಂದ್ರದಲ್ಲಿ ಧರ್ಮಾಂತರ ಪ್ರಧಾನ ಅವ್ರು ರಾಜೀನಾಮೆ ಕೊಡಿಸ್ಬಿಟ್ಟವ್ರೆ. ನಾವು ಕೊಡಿಸ್ಬೇಕು ಅನ್ನೋದೊಂದು ಬಿಟ್ಟರೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರೇನು ಕೂಡ ಮಾಡಲಿಲ್ಲ. ಈ ಸೆಷನ್ ಸಂಪೂರ್ಣವಾಗಿ ವಿರೋಧ ಪಕ್ಷ ವಿಫಲ ಆಗಿದೆ. ಸರ್, ಈಗಾಗಲೇ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಸರ್. ಸಿಎಂ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿದೆ ಸರ್. ಇದಕ್ಕೆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ. ಈಗ ನೈಸ್ ವಿರುದ್ಧ ಒಂದು ಹೋರಾಟ ಇರಲಿ, ಅದು ನೈಸು ನಮ್ದಲ್ಲ, ಅದು ಸರ್ಕಾರದ ನೈಸು. ಅದೇನು ಕೋರ್ಟಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಅದು ಗೊತ್ತಿಲ್ಲ. ಈಗ ನಮ್ದೊಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ, ನೈಸ್ ವಿಚಾರದಲ್ಲಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ. ಆ ಮೀಟಿಂಗ್ ಕರೆದಾಗ ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಮೇಲೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದು ನೈಸ್ ಏನು ಸರ್ಕಾರದ್ದಲ್ಲ, ಅದು ಇಟ್ ಇಸ್ ಎ ಪ್ರೈವೇಟ್ ಏಜೆನ್ಸಿ. ಇದು ದೇವೇಗೌಡರ ಈ ನೈಸನ್ನು ಮೊದಲು ಈ ರಾಜ್ಯಕ್ಕೆ ತಂದವರು ಸನ್ಮಾನ್ಯ ದೇವೇಗೌಡ್ರೆ. ಅವರು ಅಂಕಿತ ಹಾಕಿ ಅವ್ರ PWD ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಬಂದರು. ಆ ಕೂಸು ಇದು ಬೃಹದಾಕಾರವಾಗಿ ಬೆಳೆದಿದೆ. ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಅದ್ರ ವಿರುದ್ಧ ಅದೇ ವಿಚಾರ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ JDS ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಏನು? ಕೋರ್ಟಲ್ಲಿ ಇದೆ ಅದು. ಕೋರ್ಟಲ್ಲಿ ಏನು ತೀರ್ಮಾನ ಆಗೋದು ಆರ್ಡರ್ ಮಾಡಿದೆ ಹೈಕೋರ್ಟ್. ನಿಮ್ಮ ಹತ್ರ ಇದೆಯಾ ಅದು ಆರ್ಡ್ರು? ಮಾಧ್ಯಮದವ್ರ ಹತ್ರ ಇದೆಯಾ? ತೋರಿಸಿ ಆರ್ಡ್ರ್ ಇದ್ರೆ. ಏನು ಆರ್ಡರ್ ಮಾಡಿದೆ ಕೋರ್ಟು? ದಯಮಾಡಿ ತಿಳಿಸಿ. ನೀವು ಅದಕ್ಕೆ ನೀವು ಒಳ ಹೋಗ್ಬೇಕು. ನೀವು ಆರ್ಡರ್ ಏನಿದೆ, ಅವ್ರು ಏನು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು, ಅದಕ್ಕೆ ಏನಿದೆ ಆದೇಶ, ಆಧಾರ ಬೇಕಲ್ಲ. ನಿಮ್ಮ ಹತ್ರ ಆಧಾರ ಇದೆಯಾ? ಕೋರ್ಟ್ ಆರ್ಡರ್ ನಿಮ್ಮ ಹತ್ರ ಇದೆಯಾ? ಕೋರ್ಟ್ ಆರ್ಡರ್ ಇಲ್ಲ. ಕೋರ್ಟ್ ಆರ್ಡರ್ ಬಗ್ಗೆ ಸುಮ್ಮನೆ ವ್ಯಾಖ್ಯಾನ ಮಾಡ್ತಾವ್ರೆ. ಅದ್ರ ಬಗ್ಗೆ ಕಂಪನಿ ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್. ಏನಿದೆ, ಏನು ಆದೇಶ? ಇಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ನಡೆದಿದೆ, ಇದ್ರ ಬಗ್ಗೆ ಸರ್ಕಾರ ಹೇಳಿದ್ದಾರೆ ಸರ್. ಅಲ್ಲ, ನನ್ನ ಹತ್ರ ನಮಗಂತೂ ಗೊತ್ತಿಲ್ಲ. ಅದ್ ನೋಡೋಣ. ಈಗ ನಮ್ಮ ಕಮಿಟಿ ಇದೆಯಲ್ಲ, ಕಮಿಟಿ ಮುಂದೆ ಅದೇನು ಚರ್ಚೆ ಆಗ್ತದೆ ಅದು ನೋಡ್ಬಿಟ್ಟು ನಾವು ತೀರ್ಮಾನ ತಗೊಂತೀವಿ. ಯಾವುದೇ ಕಾರಣಕ್ಕೆ ಇಲ್ಲಿ ಅನವಶ್ಯಕವಾದಂಥ ಭ್ರಷ್ಟಾಚಾರ ಇರ್ಬೋದು, ಬೇರೆ ಬೇರೆ ತೊಂದರೆಗಳಿಗೆ ಅವಕಾಶ ಕೊಡೋದಿಲ್ಲ ನಮ್ಮ ಸರ್ಕಾರ. ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ, ನಮ್ಮ ಸರ್ಕಾರನೂ ಅಷ್ಟೇ. ಅದಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಮೀಟಿಂಗ್ ಶಾರ್ಟ್ಲಿ ಮೀಟಿಂಗ್ ಆಗ್ತದೆ. ಈ ಬರ ಇರೋದ್ರಿಂದ ಸ್ವಲ್ಪ ಕಮಿಟಿ ಮೀಟಿಂಗ್ ಸ್ವಲ್ಪ ನಿಧಾನ ಆಗ್ತಾ ಇದೆ. ಬರದ ಚರ್ಚೆಗಳ ನಂತರ ಅದ್ರ ಬಗ್ಗೆ ನಾವು DK ಶಿವಕುಮಾರ್ ಅವರು ನೈಸ್ ಟೇಕ್ ಆಫ್ ಮಾಡ್ತಿದ್ದಾರೆ, ಅವರು ಸ್ವಂತ ಬಂಡವಾಳ ಆಗ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ಉತ್ತರ ಕೊಡಲ್ಲ ರೀ. ಆಧಾರ ಇರ್ಬೇಕಲ್ಲಪ್ಪ. ಆಧಾರ ಇದೆಯಾ? ನಾನು ಮೊದಲೇ ಹೇಳ್ತೀನಿ, ಕೇಂದ್ರ ಮಂತ್ರಿಯಾಗಿ ಆಧಾರ ಇಟ್ಕೊಂಡು ಮಾತಾಡ್ಬೇಕು ಅವರು. ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ಆಧಾರ ಇದೆಯೇನ್ರಿ ಅದ್ರ ಬಗ್ಗೆ? ಸುಮ್ಮನೆ ನಾನು ಹೇಳಿದ್ದೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಮಾಜಿ ನಾಯಕರಾದಂಥ ಕುಮಾರಣ್ಣ ಅವ್ರಿಗೆ ಹೊಟ್ಟೆ ತೊಳಸ್ತದೆ ಅಂತ ಹೇಳಿದ್ದೀನಿ. ದಿವಸ ಒಂದು ಆರೋಪ ಮಾಡ್ಬೇಕಷ್ಟೇ. ಅವರು DK ಶಿವಕುಮಾರ್ ಅವರು ಒಂದು ಆರೋಪ ಮಾಡ್ಬೇಕು, ಮಾಡ್ತಾವ್ರಷ್ಟೇ. ಆಧಾರ ತಗೊಂಬರಲಿ, ನಮಗೆ ಆಧಾರ ತೋರಿಸ್ಲಿ. ಈ ರೀತಿ ನೋಡಿ, ಇದು ಬೇನಾಮಿ ಹೆಸರು ಮಾಡ್ಕೊಂಡವ್ರೆ ಅಂತ ಆಧಾರ ತೋರಿಸ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ಮಾಡೋಕ್ಕೆ ಕೆಲಸ ಹೇಳ್ತಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಕೇಂದ್ರದಲ್ಲಿ ಮಾಡೋಕ್ಕೆ ಕೆಲಸ ಅಷ್ಟೊಂದು ಐತೆ. ಅದು ಬಿಟ್ಬಿಟ್ಟು ಬಂದಿಲ್ಲಿ ಬರೀ DK ಶಿವಕುಮಾರ್ ಅವ್ರನ್ನ ಬೈಕೊಂತಿರೋದು. ಈಗ ಹಿಂದೆ ಮಹಾರಾಜರು ಕಾಲದಲ್ಲಿ ಹೊಗಳು ಭಟ್ರನ್ನ ಇಟ್ಕೊಂಡಿದ್ರಂತೆ. ಒಂದಷ್ಟು ಜನ ಹೊಗಳವ್ರು ಬೆಳಿಗ್ಗೆ ಇದ್ರೆ ಜೀ ಹುಜೂರ್ ಅನ್ನೋರು, ಒಂದಷ್ಟು ಜನ ಬೈಯೋರ್ನು ಮಡಿಕೊಂಡಿದ್ರಂತೆ ಮಹಾರಾಜರು. ಹಂಗೆ ನಮ್ಮ ಸರ್ಕಾರ ಬೈಯಕ್ಕೆ ನಾವು ಕುಮಾರಣ್ಣನ ಮಡಿಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ಬೈಲಿ ಅವರು, ನಾವು ಹೆಚ್ಚು ಅನುಕೂಲ ಆಗ್ತದೆ. ಅಸಹ್ಯ. ಒಬ್ಬ ಲೀಡರ್ ಆಗಿಂತ ಮಾತಾಡಬಾರ್ದು. ₹1 ಏನಾದ್ರು ಅದ್ರಲ್ಲಿ ನಾನು ತಪ್ಪಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಅದ್ರಲ್ಲಿ ನನ್ನ ತಪ್ಪನ್ನ ಅವರು ಪ್ರೂವ್ ಮಾಡಲಿ. ನಾನು ಯಾಕೆ ನನಗೇನು ಅದು ದರ್ದಿಲ್ಲ, ನಾನು ತಪ್ಪು ಮಾಡಿದ್ವಾಗ ಅವ್ರು ಕಾಲಿಟ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ಆದರೆ ಅವ್ರು ಪ್ರೂವ್ ಮಾಡದೆ ಹೋದರೆ ಅವ್ರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು. ಕೇಳ್ರಿ ಚಾಲೆಂಜು. ಒಂದೇ ₹1, 600 ಕೋಟಿ ಬೇಡ, 1 ಕೋಟಿ, ₹1 ಹಗರಣ ಇದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಇದ್ರ ಸುಮ್ಮನೆ ಬಿಡ್ತಾರಲ್ಲ ಕುಮಾರಸ್ವಾಮಿ ಅವರು, ಅದನ್ನು ದಯಮಾಡಿ ಕ್ಷಮೆ ಕೇಳಬೇಕು, ವಾಪಸ್ ತಗೋಬೇಕು. ಅವರು ಅದನ್ನು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಇವ್ರು ಕಾಲಿಡ್ಕೊಳಕ್ಕೆ ಬಂದಿದ್ದೆ? ನಾನೇನೋ ತಪ್ಪು ಮಾಡಿದ್ರು ಕಾಲಿಡ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ಅದರಲ್ಲಿ ಸುಮ್ಮನೆ ಹಿಂಗೆ ಹೇಳಿಲ್ವಾ ಉಡಾಫೆ ಮಾತುಗಳು? ಒಂಥರ ಹೇಳಿಲ್ವಾ ಅವ್ರಿಗೆ? ಅವ್ರ ಮಾತುಗಳೇ ಅಸಹ್ಯ ಆಯ್ತದೆ. ಜನಗಳಿಗೆ ಅಸಹ್ಯ ಆಯ್ತದೆ, ನಮ್ಗೆಲ್ಲ ಅಸಹ್ಯ ಆಯ್ತದೆ ಅವ್ರ ಮಾತುಗಳು. ಆಧಾರ ಇಟ್ಕೊಂಡು ಮಾತಾಡಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೀವಿ. ಆಧಾರ ಇಲ್ಲದೆ ಇರ್ತಕ್ಕಂಥ ಮಾತುಗಳು ಆಡೋದು ಅವ್ರಿಗೇನಾದ್ರು ಹೊಟ್ಟೆ ತೊಳಸ್ತದಲ್ಲ. ಪಾಪ ಅವ್ರಿಗೇನಾದ್ರು ಒಂದು ಔಷಧಿ ಕೊಡಿಸ್ಬೇಕು ನಾವು ಇವಾಗ. ಹೌದಾ? ನಂದ ಆ ವಿಚಾರವಾಗಿ ನಮ್ಮ ಹೆಸರನ್ನ ಎತ್ತಬೇಡಿ ಅನ್ನೋ ಕಾರಣಕ್ಕೆ ತಾವು ಹೋಗಿದ್ರಿ. ಅಸಹ್ಯ ಹೇಳಿಲ್ವಾ? ನನ್ನ ಹೆಸರಲ್ಲ ರೀ. ಒಂದೇ ₹1 ಅದ್ರಲ್ಲಿ ಏನಾದ್ರು ಕೂಡ ನಾನು ತಪ್ಪಿದ್ರೆ ನಾನು ರಾಜಕೀಯ ನಿವೃತ್ತಿ. ಇಲ್ಲದ್ರೆ ಇವ್ರೇನು ಮಾಡ್ತಾರೆ ಕೇಳಿ? ಈ ಬಾಯಿ ಬಂದಂಗೆ ಬಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಮಳೆ ಸೇರ್ಕೋತಾರೆ ಕೇಳಿ.
ಸ್ವಲ್ಪ ಮಾತಾಡ್ಬೇಕು, ಕೇಂದ್ರ ಮಂತ್ರಿ ಸ್ವಲ್ಪ ಜವಾಬ್ದಾರಿತಾಗಿ ಮಾತಾಡ್ಬೇಕು. ಸರ್ RSS ವಿಚಾರದ ಮತ್ತೆ ತಾವು ಮನೆ ರಿಯಾಕ್ಟ್ ಮಾಡಿದ್ರು 9 ತಿಂಗಳ ಹಿಂದೆ ಇದರಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ಈಗ ಅವ್ರನ್ನ ಯಾರು? ಶಿಕ್ಷಕರುಗಳು ಸರ್ ಕಾರ್ಯಕ್ರಮದಲ್ಲಿ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ. ಮಾಡ್ತೀವಿ ಶೀಘ್ರದಲ್ಲೇ ಮಾಡ್ತೀವಿ.